ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್ ಗಾಯ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಮಾಸ್ ಜಠರ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾ ಇದ್ದೀನಿ ಗಾಯ್ಸ್. ಈ ಮಾಸ್ ಜಠರ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಮಾಸ್ ಜಠರ ಮೂವಿಯಲ್ಲಿ ಶ್ರೀಲೀಲಾ ಅವರಾಗಿರ್ಬೋದು ಮತ್ತು ರವಿ ತೇಜಸ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ನಟಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ರವಿ ತೇಜಸ್ ಅವರ ಪಾತ್ರ ಏನಂತಂದರೆ ಅವರು ಒಂದು ಫ್ಯಾಮಿಲಿ ಮ್ಯಾನ್ ಆಗಿ ಇರ್ತಾರೆ ಅಂತ ಕೂಡ ಹೇಳ್ಬೋದು. ಮತ್ತು ಶ್ರೀಲೀಲಾ ಅವರು ಒಂದು ಕಾಲೇಜ್ ಲೈಫ್ ಸ್ಟೋರಿಯಾಗಿ ಇರ್ತಾರೆ. ಅಂದರೆ ಈ ರವಿ ತೇಜಸ್ ಅಂದರೆ ಈ ಮಾಸ್ ಜಠರ ಅಂತಂದರೆ ಈ ಮೂವಿಯು ಒಂದು ಫ್ಯಾಮಿಲಿ ಮೂವಿಯಾಗಿದೆ. ಅಂದರೆ ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 90 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 20 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ತೆಲುಗಿನಲ್ಲಾಗಿರ್ಬೋದು ಮತ್ತು ತಮಿಳಲ್ಲಾಗಿರ್ಬೋದು ಕನ್ನಡದಲ್ಲಾಗಿರ್ಬೋದು ಡಬ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮಾಸ್ ಜಠರ ಮೂವಿಯ ಸ್ಟಾರ್ ರೇಟಿಂಗ್ ನೋಡೋದಾದರೆ ಸುಮಾರು 3.4 ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಲೆವೆಲ್ಗೆ ಸದ್ದು ಮಾಡ್ತಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮಾಸ್ ಜಠರ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಈ ಮಾಸ್ ಡೈರೆಕ್ಟ್ರು ಕೂಡ ಒಂದು ಪ್ಲ್ಯಾನಿಂಗಲ್ಲಿ ಮೂವಿಯನ್ನು ತೆಗೆದಿದ್ದಾರೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಸದ್ಯದಲ್ಲೇ ಈ ವರ್ಷದ ಎಂಡಿನಲ್ಲೇ ಕೂಡ OTTಯ ಬರೋ ಸಾಧ್ಯತೆ ಕೂಡ ಎಲ್ಲ ಕೂಡ ಇದೆ ಅಂತ ಕೂಡ ಹೇಳ್ಬೋದು. ಅಂದರೆ ಮಾಸ್ ಜಠರ ಅಂತಂದರೆ ಏನಪ್ಪ ಅಂತಂದರೆ ಈ ರವಿ ತೇಜಸ್ ಅವರು ಒಂದು ಫ್ಯಾಮಿಲಿ ಮ್ಯಾನ್ ಆಗಿರ್ತಾರೆ. ಮತ್ತು ಶ್ರೀಲೀಲಾ ಅವರು ಕೂಡ ರವಿ ತೇಜಸ್ ಅವರನ್ನು ಕೂಡ ಇಷ್ಟಪಟ್ಟಿದ್ದಾಗ ಏನಾಗುತ್ತೆ ಅವರ ಫ್ಯಾಮಿಲಿಯಲ್ಲಿ ಕೂಡ ಗೊತ್ತಾಗಿರುತ್ತೆ. ಅಂತಾರೆ ರವಿ ತೇಜಸ್ ಅವರ ಫ್ಯಾಮಿಲಿ ಒಂದು ಚಿಲ್ಡ್ರಾಗಿರ್ತಾರೆ. ಅಂತಾರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದರೆ ರವಿ ತೇಜಸ್ ಅವರು ತನ್ನದೇ ಆದ ಒಂದು ಫ್ಯಾಮಿಲಿಯಲ್ಲಿ ಒಂದು ಹಿಡಿತವನ್ನು ಕೂಡ ಇಟ್ಕೊಂಡಿರ್ತಾರೆ. ಅಂದರೆ ಎಲ್ಲ ಏನೇ ಆದರೂ ಕೂಡ ನನ್ನ ಹಿಂದೆ ಆಗಬೇಕು ಮತ್ತು ಯಾವುದಕ್ಕೆ ಆದರೂ ಕೂಡ ನನ್ನ ಹಿಂದೆ ಆಗಬೇಕು ಅಂತ ಇಟ್ಕೊಂಡಿರ್ತಾರೆ ಗೈಸ್. ಅವಾಗೇನು ಮಾಡ್ತಾರೆ ಅಂತಾರೆ ಅಲ್ಲಿ ರವಿ ತೇಜಸ್ ಅವರು ಕೂಡ ಬರ್ತಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಶ್ರೀಲೀಲಾ ಅವರು ಕೂಡ ತನ್ನದೇ ಆದ ಒಂದು ಪಾತ್ರಗಳನ್ನು ಕೂಡ ಹೊಂದಿಸಿದ್ದಾರೆ. ಮತ್ತು ಅವರು ಕೂಡ ಈ ಮೂವಿಯಲ್ಲಿ ಸಾಂಗ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಮತ್ತು ಡ್ಯಾನ್ಸಿಂಗ್ ಆಗಿರ್ಬೋದು ಸಾಂಗ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮಾಸ್ ಜಠರ ಮೂವಿಯಲ್ಲಿ ಲವ್ ಸ್ಟೋರಿ ಕೂಡ ಇದೆ ಅಂತ ಕೂಡ ಹೇಳ್ಬೋದು. ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಮಾಸ್ ಜಠರ ಮೂವಿಯು ತೆಲುಗಿನಲ್ಲಿ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು. ಅಂದಾಗೆ ಸ್ಟಾರ್ ರೇಟಿಂಗ್ಗಳು ಕೂಡ ಕಡಿಮೆಯಾಗಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಅಂತಾರೆ 3.4 ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ಮಾಸ್ ಜಠರ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.